ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬರ್ದೇನವಾಳ ಗ್ರಾಮದ ಪಂಚಾಯಿತಿಯ ನಡೆದ ವಸತಿ ಯೋಜನೆ ಅವ್ಯವಹಾರ 200ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಮನೆ ನಿರ್ಮಿಸದೆ ಬೇರೊಬ್ಬರ ಮನೆಯ ಫೋಟೋ ಮೇಲೆ ಬೋಗಸ್ ಆಗಿರುವುದು ಖಂಡಿಸಿ ಹೋರಾಟಗಾರರು ಮತ್ತು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ವಸತಿ ಯೋಜನೆ ದುರ್ಬಳಕೆ ಆಗಿರುವುದನ್ನು ಖಂಡಿಸಿ ಆನಂದ್ ರಾಠೋಡ್ ಹಾಗೂ ಸಾಮಾಜಿಕ ಕಾರ್ಯಕರ್ತರು ತನಿಖೆ ಮಾಡಲು ಆಗ್ರಹಿಸಿದ್ದಾರೆ. ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತ್ ಹುಣಸಗಿ ಬಸಣ್ಣ ನಾಯಕ್ ಅವರಿಗೆ ದೂರು ಸಲ್ಲಿಸಿದ್ದು, ತಾಲೂಕು ವಸತಿ ಯೋಜನಾಧಿಕಾರಿಗಳಿಗೆ ತನಿಖೆ ಮಾಡಲು ಸತತವಾಗಿ 2 ತಿಂಗಳಿಂದ ಹಿಂದೆ ಬಿದ್ದಿದ್ದು, ಇಂದು ತನಿಖೆಗೆ ಬಂದಿರುವ ವಸತಿ ಯೋಜನಾ ತನಿಖಾಧಿಕಾರಿಗಳು ತನಿಖೆ ಮಾಡದೆ ಬರದೇವನಾಳ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಚರ್ಚಿಸಿ ಕಾಲಹರಣ ಮಾಡಿ ತನಿಖೆ ಮಾಡಲು ವಸತಿ ಯೋಜನೆ ಫಲಾನುಭವಿ ಇರಬೇಕು ಮತ್ತು ಅರ್ಜಿ ಕೊಟ್ಟವರು ಬರಬೇಕು ಅಂತ ತನಿಖಾಧಿಕಾರಿಗಳು ಶಬ್ಬೀರ್ ಅವರು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟು ಹೋಗಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾಮಗಾರಿ ಮಾಡದೆ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಬೋಗಸ್ ಬಿಲ್ ಮಾಡಿಕೊಂಡಿದ್ದಾರೆ. ಬರದೇವನಾಳ ಗ್ರಾಮಸ್ಥರು ಶಾಂತಗೌಡ ಪಾಟೀಲ್ ಅವರು ಕಾಮಗಾರಿಯ ಸ್ಥಳ ತೋರಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತೊಂದಗರ ಕೆಲಸ ನೋಡ್ರಿ, ನೋಡಿ ಕರೆಂಟ್ ನೋಡ್ರಿ, ಮನೆ ನೋಡ್ರಿ, ಮನೆಗೆ ಹೆಂಗೆ ಇರ್ಬೇಕು ನೋಡ್ರಿ, ಅಲ್ಲಿ ನೋಡ್ರಿ ಹಾಂ ಬಂಡಿ ಹಾಕೋಣ, ಬಂಡಿ ಹಾಕ್ಬಿಡ್ತೀವಿ ಹಾಂ ಹಾಂ ಇಲ್ಲೇ ಬಂಡಿ ಹಾಕಕ್ಕೆ ಇರಲಿ ನೋಡ್ರಿ, ನೋಡ್ರಿ ತೆಗಿತಾರಂತ ಕಸ ತೆಗಿತಾರಂತ ಮುನ್ಸಿಪಾಲ್ಟಿ ಹಾಳದವ ಅಂತ ಎಲ್ಲದವ ಹಾಳು ಯಾವ್ದದ ನೋಡ್ರಿ, ಅದು ಎಲ್ಲ ನೋಡ್ರಿ ಈಗ ನಮ್ಮನೆ ಆ ನಾರ್ತದ್ರಿ ಮನೆ ಬಲ್ಲೆ ಬಂಡಿ ಹಾಕಕ್ಕೆ ಇರಲ್ಲ, ಬಂಡಿ ಹಾಕಕ್ಕೆ ಇರಲ್ಲ ನೋಡ್ರಿ ಮನೆಯವ್ರು ನೋಡ್ರಿ. ಈಗ ಇಲ್ಲಿ ಬರ್ರಿ, ಇಲ್ಲಿ ಹೆಂಗೆ ನೋಡ್ರಿ ಸರ್. ಈ ಮನೆಯವ್ರ ಕಡೆ ಒಂದು ಕೈಕಲ್ ಹಿಡ್ಕೊಂಡಾವ ಊರಾಗ 4 ಮಂದಿ ದವಾಖಾನೆಗೆ ಕೈಕಲ್ ಹಿಡ್ಕೊಂಡಾವ ಎಲ್ಲರಿಗೆ. ಈಗ ಈ ಕಡೆ ನೋಡ್ರಿ ಎಲ್ಲ ಊರ್ಗುರ ಹಂಗೆ ಇದ್ರಿ ಚೆನ್ನಾಗಿ ಊರಾಗ ಬರ್ರಿ ತೋರಿಸ್ತೀನಿ ಬರ್ರಿ ನೋಡಿ ಊರಾಗ ನಾಯಿ ಚಲೋ ಹಂಗಾಗಿ ಅಂಗಡಿ ಬರ್ತಾರೆ ಉದ್ರಿ ಮಾಡಿ ಉದ್ರಿ ಚಾ ತರ್ಸದ ಅಲ್ಲಿಗೆ ಕುಂತ ಕ್ಯಾರೆ ಚಾ ತರ್ಸದ ಕೇಟಲ್ ತರ್ಸದ ಬಿಲ್ ಅದೊಂದು ಬಿಲ್ ಹೇಳ್ಬಿಡ್ರಿ ಅಲ್ರಿ ಎಲ್ಲ ಮತ್ತೆ ಹಾಕಂಗ್ರಿ ಎಲ್ಲ ಕಸ ಇರ್ತೈತಿ ಊರಾಗ ನೋಡ್ರಿ ಊರ್ ನೋಡಿದ್ರೆ ಗಾಬರಿ ಆಗ್ತದೆ. ಯಾರು ಹೇಳಲ್ಲ ಕೇಳಲ್ರಿ, ಯಾರು ಬಂದಾರ ಚೆಕ್ ಮಾಡಕ್ ಬರ್ತಾರ ಅವ್ರಿಗೆ 1 ಲಕ್ಷ ಕೊಟ್ಟು ಬಿಡ್ತಾರ, ಅವ್ರು ಹೋಗ್ಬಿಡ್ತಾರ. ಬೋಗಸಿಲ್ಲ ಪಗಸಿಲ್ಲ. ಈಗ ಊರಾಗ ಚೆಕ್ ಮಾಡಕ್ ಈಸ್ ದಿನ ಬಂದಾರ ಅಧಿಕಾರಿಗಳು ಬಂದಾರ, ಮನುಷ್ಯಾಗ 1 ಲಕ್ಷ ಕೊಟ್ಟಾರ ಅವ್ರನ್ನ ಒಳಗೆ ಕಳಿಸ್ಬಿಡ್ತಾರೆ ಪಂಚಾಯತ್ಗೆ. ಅವ್ರ ಅಧಿಕಾರಿ ಕಳ್ಸಿರ್ತಾರ ಅವ್ರು ಅಧಿಕಾರಿಗಳು ಮ್ಯಾಲೆ ಅಧಿಕಾರಿಗಳು. ಅವ್ರು ಏನಿಲ್ಲ ಚೆಕ್ ಮಾಡದ ಓಸು ಫೈಲ್ ಬರೀ ಫೈಲ್ ನೋಡದ, ಅವ್ರು ಕೆಲಸ ನೋಡೋದಿಲ್ಲ, ಬರೀ ಫೈಲ್ ನೋಡದ. ಓಕೆ ಐತ್ರಿ ಮೇಡಮ್, ಹೇಳ್ರಿ ಕೊಡ್ರಿ ದುಡ್ಡು ಚಲೋ ಅಧಿಕಾರಿಗಳು ಬಂದು ಬರೀ ಫೈಲ್ ಚೆಕ್ ಮಾಡಿ ಏನು ಅಡ್ಡಾಡಲ್ಲ, ಅವ್ರು ಏನು ವರ್ಕ್ ನೋಡಂಗಿಲ್ಲ. ಅವ್ರು ಜೈ ಅದನ್ರಿ ಪಂಚಾಯತಿ ಜೈ ಎಲ್ಲ ಬರೇ ಬೋಗಸ್ ಅವ. ಪಂಚಾಯತಿ ಜೈ ಯಾರು ಜೈ ಹೆಸರು ಏನ್ರಿ? ಜೈ ಹೆಸರು ಏನೈತೆ ಅಂದ್ರೆ ಬರೇ ಬೋಗಸ್ ತಿಂತಾನ ಅವ್ರು. ಯಾರು ಜೈ ರೀ? ಜೈ ಪಂಚಾಯತಿ ಜೈ ಬರೀ ಬೋಗಸ್. ಬರೇ ಬೋಗಸ್ ರೀ. ಎಲ್ಲಿ ಒಂದು ವರ್ಕ್ ಮಾಡಿಲ್ರವ, ಒಟ್ಟು ಊರಾಕ್ ಬಂದಿಲ್ಲ ಪಂಚಾಯತ್ ಜೈ ವರ್ಕ್ ಹೆಂಗ ಅದು ಅಂತ ಕೇಳ್ತಾನೆ. ಹೆಣ್ಮಗಳು ಏನು ಮಾತಾಡಂಗಿಲ್ರಿ, ಮಾತಾಡಿದ್ರೆ ಕೇಸ್ ಮಾಡ್ತಂತ ಆಳ್ಗೆ. ಯಾರು ಮಾತಾಡ್ತಾರೆ? ಯಾರಿಗೆ ಆಗ್ತಾರೆ? ನಾವು ಮಾತಾಡಿದ್ರ ಮೇಲೆ ಮತ್ತೆ ಮಾಡ್ತು ಅಂತಂದಾಗ ನಾವು ಮಾಡಕತ್ತಂದ್ ಕೇಳಕತ್ತ ದಾರಿ ಒಂದ್ ಲೈಟ್ ಇಲ್ಲ, ಒಂದ್ ಲೈಟ್ ಇಲ್ಲ, ಒಂದ್ ಚರಂಡಿ ವ್ಯವಸ್ಥೆ ಇಲ್ಲ, ಒಂದ್ ಏನು ರಾತ್ರಿ ಹೇಳಿದಾಗ ಮೇಡಮ್ ಎಲ್ಲ ಏನಿಲ್ಲ. ಏನೇನು ಬೋಗಸ್ ಮಾಡ್ಯಾರ್ರಿ? ಎಲ್ಲ ಪಂಚಾಯತ್ ಬರೀ ಬೋಗಸ್. ಈಗ ಈ ಗಾಡಿದವ್ರು ಹಂಗೆ ಬಿಲ್ ಗಾಡಿ ಏನಿರ್ತದ, ಗಾಡಿ ಮುನ್ಸಿಪಾಲಿಟಿ ಗಾಡಿ ಬಿಲ್ ಅಡ್ಡದ ಏನ್ ಒಟ್ಟು ಒಂದು ಕೆಲಸ ಮಾಡಿಲ್ಲ, ಯಾವ ಚರಂಡಿನೇ ಆಗಿಲ್ಲ, ಆಗಿಲ್ಲ, ಏನಾಗಿಲ್ಲ, ಒಟ್ಟು ಏನೇನು ಮಾಡಿಲ್ಲ ಒಟ್ಟು. ಇದೇನು ತೋರಿಸ್ತಾನೆ ತೋರ್ಸಂತ ಏನೇನಾಗ್ಯಾವ ಕರೆಕ್ಟ್ ಹೇಳ್ರಿ. ಎಲ್ಲ ಬೋಗಸ್ ಆಗ್ಯದ, ಗಾಡಿ ಬೋಗಸ್ ಎಲ್ಲ ಬೋಗಸ್ ಒಟ್ಟ. ಮುನ್ಸಿಪಾಲಿಟಿ ಒಟ್ಟ ಏನು ಕಸ ಬಡಿಯಲ್ಲ ಏನು ಮಾಡಿಲ್ಲ, ಸುಮ್ ಬಿಲ್ ರೀ ಅದು. ಚಾದಂಗಡ್ಯಾಗ 5,000 ಬಿಲ್ ಆಯ್ತು, 20,000 ಇದು ಕೊಡ್ತಾರೆ ಓಚರ್ 20,000 ಯಾರು ಕೊಡ್ತಾರೆ? ಇಲ್ಲಿ ಮೇಡಮ್ ಅವ್ರು ಎಲ್ಲರೂ ಪಂಚಾಯತ್ ಯಾರು ಕೊಡ್ತಾರೆ? ಅವರೇ ಕೊಡ್ತಾರೆ. ಮತ್ತೆ ಯಾರು ಕೊಡ್ತಾರೆ? ಯಾರು ಕೊಟ್ಟಿಲ್ಲ.
ಯಾರು ಇಲ್ಲಿ ಚೆಕ್ ಮಾಡಕ್ ಬರ್ತಾರ ಅವ್ರಿಗೆ ರೊಕ್ಕ ಕೊಡೋದು ಲಕ್ಷ ಕೊಡೋದು ಅವ್ರು ಕಳಿಸ್ಬಿಡೋದು ವೈದ್ಯ ಐತ್ರ ಅಂತ ಕಳಿಸ್ಬಿಡೋದು ಎಲ್ಲ ಬರೀ ಯಾರು ಬಂದ್ರೆ ಅವ್ರು ಬರೀ ಏನು ಮಾಡ್ಯಾರ ಏನೇನು ಮಾಡಿಲ್ಲ ಇಲ್ಲಿ ಏನು ರೋಡ್ ಸಿಸಿ ರೋಡ್ ಎಲ್ಲ ಎಲ್ಲ ಏನು ಮಾಡಿಲ್ಲ ಸುಮ್ಮನೆ ಬೋಗಸ್ ಅದೇ ಮನೆ ಉದ್ದಾಕಂದ್ರೆ 2 ಕೋಟಿ ಅಂತ ಎಲ್ಲಿ ಮಾಡ್ಯಾರ ಕೆಲಸ ಎಲ್ಲಿ ಮಾಡ್ಯಾರ ಒಟ್ಟೆ ಕೆಲಸ ಮಾಡಿಲ್ಲ ಅದ್ ಮನಿ ಮೇಲೆ ಏನೋ ಬಿಲ್ ಎತ್ತಾರಂತ ಯಾವಲ್ರಿ ಮನೆ ಅದೇ ಮನೆ ಹಳಿ ಮನೆ ಮನೆ ಕಟ್ಟಾರ ಅಂತೇಳಿ ಬಿಲ್ ಐತಾರ ಅಂತಂದ್ರ ನಿಜ ಸುಳ್ಳು ರೀ ಹಳಿ ಮನೆ ಮೇಲೆ ಮನಿಗಳು ಬಂದಾವ್ರಿ ಗೌರ್ಮೆಂಟ್ ಇಂದ ಮನಿ ಕಟ್ಲಾರ ಬಿಲ್ ಐತಾರ ಅಂತ ಹೇಳ್ತಾರೆ ನಿಜ ಸುಳ್ಳು ಮತ್ತೊಂದ್ ಕಡೆ ಫೋಟೋ ತಕ್ಕೊಂಡು ಮನೆ ಕಡೆ ಮತ್ತೆ ಕಡೆ ಕೊಟ್ಟು ತಕೊಂಡು ಬಿಲ್ ಐತಾರ ಅಂತ ಹೇಳ್ತಾರೆ ಅವೇನ ಅಂತ ಕಡೆ ಏನಾಗಿಲ್ರಿ ಅವು ಮನೆ ಕಟ್ಟಾರವನ ಮನೆ ಕಟ್ಟಾರವನು ಮನೆ ಕಟ್ಟಾರವನ ಮತ್ತೆ ಚರಂಡಿ ಗಿರಂಡಿ ಏನು ಚರಂಡಿ ಗಿರಂಡಿ ಏನು ವ್ಯವಸ್ಥೆ ಇಲ್ಲ ಏನಿಲ್ಲ ಒಟ್ಟು ಎಲ್ಲ ಬೋಗಸ್ ಆಗ್ಯದ ನೋಡ್ರಿ ಬೋಗಸ್ ಎಲ್ಲ ಬೋಗಸ್ ಎಲ್ಲ ಅಡ್ಡಾಡಿ ಆಯ್ತು ಏನು ಕೆಲಸ ಆಗಿಲ್ಲ ನೋಡ್ಬರ್ರಿ ನೀವು ಈಗ ನೀವು ಬಂದ್ರಿ ನಿಮ್ಗೆ 1 ಲಕ್ಷ ಕೊಡ್ರೆ ನೀವು ಹಿಂಗೆ ಹೋಗ್ಬಿಡ್ತೀರಿ ನಾವು ಅದ್ರ ಎಲ್ಲ ಹಾಕಿ ಗೊತ್ತೀವಿ ಪಂಚಾಯತ್ ಹೌದಲ್ಲ ನಿನ್ ತರ ಮಾತಾಡ್ರಿ ಹಾ ನಮ್ಮ ಹೆಸರು ಶಾಂತ ಕೂಡ ಶಾಂತ ಕೊಡ್ರಿ ಮೆಂಬರ್ ನಾನು ವಿಡಿಯೋ ಮೇಡಮ್ ಏನು ವರ್ಕ್ ಅಲ್ಲ ಇಲ್ಲೇ ಈ ಮೇಡಮ್ ಐತ ನೋಡ್ರಿ ಹಾಂ ರೀ ಪಂಚಾಯತ್ ವರ್ಕ್ ಮಾಡೋದು ಎಲ್ಲಿ ಮಾಡ್ತಾರೆ ಕೇಳೋ ತಮ್ಮಲ್ಲಿ ಐತಿ ಪಂಚಾಯತ್ ಎಲ್ಲಿ ಐತಿ ಇಲ್ಲ ಅದ್ ಎಲ್ಲಿ ಮಾಡಿಸ್ತಾರ ಅವ್ರಿಗೆ ಗೊತ್ತು ಈ ಪಂಚಾಯತ್ ಮಾಡಂಗಿಲ್ಲ ಹಾ ರೊಕ್ಕ ಕೊಟ್ಟು ಎಲ್ಲಿ ಮಾಡಿಸ್ತಾರ ಅಲ್ಲಿ ಮಾಡಿಸ್ತಾರ ಇಲ್ಲೆಲ್ಲಿ ಈ ಪಂಚಾಯತ್ ಮಾಡಿಲ್ಲ ಮಾಡ್ಸ್ಯಾರ ನೋಡ್ರಿ ಇಲ್ಲಿ ಮಾಡ್ಸ್ಯಾರ ನೋಡ್ರಿ ಇಲ್ಲಿ ಮೇಡಮ್ ಅದ ಈ ಐತೆ ನೋಡ ಬಾಕಿ ಮುಚ್ಚಾರ ನೋಡ್ರಿ ಮುಚ್ಚಾರ ಇಲ್ರಿ ಎಲ್ಲಿ ಅದ ಎಲ್ಲಿ ಮಾಡ್ಯಾರ ವರ್ಕ್ ಎಲ್ಲಿ ಐತಿ ವರ್ಕ್ ಒಂದು ಕೆಲಸ ಕೊಟ್ಟಿಲ್ಲ ನಮ್ಗೆ ಇಲ್ಲಿವರೆಗೆ ಮೆಂಬರ್ ಆದ್ರೆ ಒಂದು ಕೆಲಸ ಮಾಡಿಲ್ಲ ನಾವು ಹಾ ನಿಮ್ಮ ಹೆಸರು ಏನಂದ್ರಿ ಶಾಂತ ಕೊಡ್ರಿ ಮೆಂಬರ್ ಅಲ್ರಿ ಹ್ಞೂ ರೀ ಬರದೇವನಾಳ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪ್ರೇಮಾ ಅವರು ಮಾತನಾಡಿ ಬಿಲ್ ಕಲೆಕ್ಟರ್ ಬಗ್ಗೆ ಅಸಮಂಜಸ ಹೇಳಿಕೆಯನ್ನು ನೀಡಿದ್ದಾರೆ. ಅದು ಡಾಕ್ಯುಮೆಂಟ್ ನನಗೆ ಹ್ಯಾಂಡ್ ಓವರಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಟ್ಟಾರ, ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ. ಲಾಸ್ಟ್ ಇಯರ್ PDOs ಅವರನ್ನು ನೋಡ್ಕೊತೀನಿ ಪಂಚಾಯತಿ ಒಳಗೆ ಅವೆಲ್ಲ ಡಾಕ್ಯುಮೆಂಟ್ ಎಲ್ಲ ಸರ್ಚ್ ಮಾಡಿ ನೋಡಿ ಅದು ಸರಿ ಒಂದು ಡೇಟ್ ಕೊಟ್ಟು ಎಂಟ್ರಿ ಮಾಡ್ತೀನಿ. ಅಂದ್ರೆ ಅದು ಯಾರ ಕೈ ಮ್ಯಾಗ ಆಗಿದೆ ಮೇಡಮ್ ಅದು ನಾನು ಬರೋಕ್ಕಿಂತ ಮುಂಚಿನಿಂದ ನನ್ನ ಅವಧಿಗೆ. ಎಷ್ಟು ವರ್ಷ ಆಯ್ತು ಮೇಡಮ್ ತಾವು ಬಂದಿಲ್ಲ? ವರ್ಷ ಆಯ್ತು? ನಾನು ಬಂದು ಒಂದು 2 ವರ್ಷ ಆಗಿ ಬಂತು. 1.5 ವರ್ಷ 1.5 ವರ್ಷ ಆಯ್ತು. ಅಂದರೆ ಅದಕ್ಕಿಂತ ಬರೋಕ್ಕೆ ಮುಂಚೆ ಆಗಿದೆ. ಅದಕ್ಕಿಂತ ಮುಂಚೆ. ಹಾಂ ಮೇಡಮ್, ಈಗ ಸದ್ಯಕ್ಕೆ ಸಾಮಾಜಿಕ ಕಾರ್ಯಗಳು ಆನಂದ್ ರಾಠೋಡ್ ಅದಾರಲ್ಲ, ಈಗ ಅಧಿಕಾರಿ ತನಿಖೆ ಮಾಡೋಕ್ಕೆ ಬರ್ತಂದ ತಕ್ಷಣ ಅವ್ರು ಬರೋಕ್ಕೆ ರೆಡಿ ಆಗಿದ್ರು ಇಲ್ಲಿ ಸ್ಪಾಟಿಗೆ. ತಮ್ಮ ಯಾರು ಬಿಲ್ ಕಲೆಕ್ಟರ್ಸ್ ಅವ್ರ ಹೆಸರು ಬಿಲ್ ಕಲೆಕ್ಟರ್ ಅವರು ಅಂದ್ರೆ ತಡೆಯಿಡ್ತಾರಂತ ಮ್ಯಾಮ್. ಯಾಕಂತ ಗೊತ್ತಿಲ್ಲ ಸರ್ ನನಗೆ ಅದು ಮಾಹಿತಿ. ಅವ್ರು ಯಾಕೆ ಹೋಗ್ಬೇಕು? ಅವ್ರು ಬರೋಕ್ಕೆ ರೆಡಿ ಇದ್ರಲ್ಲ, ಅವ್ರು ಅಲ್ಲಿಗೆ ತಡೆಯಿಡೋ ಕಾರಣ ಏನಂತ ನನಗೆ ಗೊತ್ತೇ ಇಲ್ಲ ಸರ್. ನೀವು ಹೇಳಿದ್ದಕ್ಕೆ ಇವಾಗ ನನಗದು ಮಾಹಿತಿ ಗೊತ್ತಿರೋದು. ನನಗೆ ಗೊತ್ತಿಲ್ಲ. ನನಗೆ ಅವರು ಯಾದಗಿರಿ ಹೋಗ್ತೀರಿ ಮೇಡಮ್, ಸ್ವಲ್ಪ ಅದು ಅವರ ಯೂನಿಯನ್ ಅದ, ಬಿಲ್ ಕಲೆಕ್ಟರ್ ಅವ್ರ ಯೂನಿಯನ್ ಅದ, ಅವ್ರ ಏನೋ ಪ್ರಮೋಷನ್ ಇದ್ರ ಸಂಬಂಧ ಸ್ವಲ್ಪ ನನಗೆ ಯಾದಗಿರಿ ಹೋಗ್ತೀವಿ ಅಂತ ಹೇಳಿ ಪರ್ಮಿಷನ್ ಕೇಳಿದ್ರು. ನಾನು ಅದನ್ನು ಕೊಟ್ಟಿದ್ದೀನಿ ಅಷ್ಟೇ. 3 ಡೇಸಿಗೆ ಕೇಳಿದ್ರು, 3 ಡೇಸ್. ಜೀವ ಬೆದರಿಕೆ ಕೂಡ ಕೊಟ್ಟಿರಂತ. ಜೀವ ಬೆದರಿಕೆ ಆನಂದ್ ರಾಠೋಡ್ ಅವರು ಯಾರು ಕೊಟ್ಟಿದ್ದಾರಂತ? ಪಂಚಾಯತ್ ಕಡೆಗಳಿಂದ ಬಂದಂತ ಅವ್ರು ಹೇಳ್ತಾರೆ. ಪಂಚಾಯತಿ ಕಡೆಯಿಂದ ಯಾರ ಕಡೆಯಿಂದ? ನಾನಂತೂ ಮಾತಾಡೇ ಇಲ್ಲ. ಪಂಚಾಯತಿ ಕಡೆಯಿಂದ ಯಾರು ಪರ್ಟಿಕ್ಯುಲರ್ ಬೇಕಲ್ಲ, ಮತ್ತೆ ಇಲ್ಲಾಂದ್ರೆ ಮಿಸ್ಗೈಡ್ ಆಗುತ್ತೆ. ಅದಕ್ಕೆ ಯಾರು ಪೊಲೀಸ್ ಇಲಾಖೆ ಕಡೆಗಳಿಂದ ಬಂದದಂತ ನಾವು ಪೊಲೀಸ್ ಇಲಾಖೆ ಕಡೆಗಳಿಂದ ಬಂದದ. ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ನಮ್ಗೇನು ಸಂಬಂಧ? ಅಲ್ಲ, ಅವ್ರು ಪೊಲೀಸ್ ಇಲಾಖೆ ಕಡೆಗಳಿಂದ ಅವ್ರಿಗೆ ಜೀವ ಬೆದರಿಕೆ ಹಾಕಿಲ್ಲ ಅಂತ ಅವ್ರು ಆನಂದ್ ರಾಠೋಡ್ ನಮಗೆ ಹೇಳಿದ್ರು ಮೇಡಮ್ ಅವರು. ಸರ್ ಇವಾಗ ನಾನು ನಿಮ್ಗೆ ಏನೋ ಒಂದು ಕಂಪ್ಲೇಂಟ್ ಮಾಡ್ತೀನಿ, ಅದನ್ನೇ ಸತ್ಯ ಅಂತೀರೇನ್ರಿ ಸರ್? ಇಲ್ಲ ಮೇಡಮ್, ಅವ್ರು ಹೇಳಿದ್ದು ನಾವು ಕೇಳಬೇಕು. ಅವರು ನಮಗೆ ಏನೇನೋ ಅಂದಿದ್ದಾರೆ, ಕೆಟ್ಟ ಪದಗಳು ಯೂಸ್ ಮಾಡ್ಯಾರ. ಅದಕ್ಕೆಲ್ಲ ಇದು ಮಾಡೋಕ್ಕಾಗಲ್ಲ. ಜನರು ಹಂಗೆ ನಾವು ಅಧಿಕಾರಿಗಳು ಬೇಯಿಸ್ಕೊಂತೀವಿ, ಜನರು ಬೇಯಿಸ್ಕೊಂತೀವಿ ಅಷ್ಟೇ. ಮೇಡಮ್, ಇದೆಲ್ಲ ಮಾಡಿ ಸರಿನಾ ಅಂತ ಏನು ಮಾಡಿ ಅಂದ್ರೆ ಹಳಿ ಮನೇನ ಹೊಸ ಮನೆ ಮಾಡಿರಂತೆ ಬೋಗಸ್ ಬಿಲ್ಲತ್ತ ಸರಿನಾ? ಇಲ್ಲ ತಪ್ಪು ಸರ್. ಅದು ಹಂಗೇನಾದ್ರು ಇತ್ತಂದ್ರೆ ಅದೇ ಎನ್ಕ್ವೈರಿ ಮಾಡ್ಲಿಕ್ಕೆ ಬಂದಾರಲ್ರಿ ಸರ್. ಅದು ಏನಾದರೂ ಸಾಬೀತಾದ್ರೆ ನೋಡೋಣ. ಸಾಬೀತಾದ್ರೆ ಮುಂದೆ ಏನು ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಅದ್ಮೇಲೆ ನಮ್ಮ ಮೇಲಧಿಕಾರಿಗಳಿದ್ದು. ಎಷ್ಟು ಮನೆ ಆಗಿದೆ ಮೇಡಮ್? ನನಗೆ ಗೊತ್ತಿಲ್ಲ ಸರ್ ಅವೆಲ್ಲ. ಇನ್ನೂರಕ್ಕಿಂತ ಹೆಚ್ಚು ಮನೆ ಆಗಿದೆ. ನನಗೇನು ಗೊತ್ತಿಲ್ಲ ಸರ್. ಅದು ನೋಡ್ತಾರಲ್ಲ, ಇದು ಮಾಡ್ತಾರಲ್ಲ, ಎನ್ಕ್ವೈರಿ ಮಾಡ್ತಾರ, ಅವಾಗ ಗೊತ್ತಾಗುತ್ತೆ. ಓಕೆ, ತಮ್ಮ ಹೆಸರೇ ಮೇಡಮ್? ಪ್ರೇಮ ಸರ್. ಪ್ರೇಮ ಯಾವ ಊರಿಗೆ? ನಾರಾಯಣಪುರ ಬಿದ್ದಾಂಡ. ರಾಜ್ಕುಮಾರ್ ರಾಠೋಡ್, RJ 32 ಕನ್ನಡ ನ್ಯೂಸ್, ಯಾದಗಿರಿ.